ಯಾವನೋ ಡವ್ ಹೊಡಿತಾನೆ, ಲವ್ ಮಾಡ್ತಾ ಇರ್ತಾನೆ. ಹೌದು. ಅವ್ನ್ ಡವ್ನ ಅಪ್ರೋಚ್ ಮಾಡಕ್ಕೆ ನನ್ನ ಹತ್ರ ಬರ್ತಾನೆ. ಅಮ್ಮ ಒಂದು ನಮ್ ಡವ್ಗೆ ಜಾಲಿ ಜಾಲಿ ಎಲ್ಲ ಫುಲ್ ಜಾಲಿ. ಈ ತರ ಎಲ್ಲ ಇದಾರೆ. ಅವ್ನ್ ನನ್ ತಮ್ಮ ಬೇಕು ಅಣ್ಣ, ನಮ್ ಡವ್ ನನ್ನ ಮಾತಾಡ್ಬೇಕಂತ ಜಾಲಿ ಜಾಲಿ ಅಂತ ಮಾತು. ಅವ್ರಿಗೆ ಖುಷಿ. ವಿಜಯ್ ಸರ್ ಹೇಳ್ಬಿಟ್ರು, ಇದು ಹೇಳ್ಬಿಟ್ಟು ಈ 2 ಪದ ಬಿಟ್ಟು ಬೇರೆ ಯಾವ್ದು ಕಲ್ತಿಲ್ವಾ ಅಂತ. ಕಲ್ಸ್ಕೊಟ್ಟಂತ ಗುರುಗಳೇ ಹೇಳ್ಬಿಟ್ರು, ಇದು ಬಿಟ್ರೆ ಬೇರೆ ಯಾವ್ದು ಸಿಗ್ತಾ ಇಲ್ವಾ ಅಂತ. ಕಂಟೆಂಟ್ ಹಂಗಿದೆ, ನಾವ್ ಏನ್ ಮಾಡೋದು. ಯಾವಾಗ್ಲೂ ಈ ತರ ಗ್ಯಾಂಗ್ ಇರುತ್ತೆ ಸರ್ ನಿಮ್ಮತ್ತೆ? ಇನ್ನು ಕಡಿಮೆ ಹೊತ್ತು, ಇನ್ನು ಕಡಿಮೆ. ನಾವು ಇದೆಲ್ಲ ನಾವು ಸೆಟ್ ಮಾಡ್ಕೊಂಡು ಮಾಡಲ್ಲ. ಸೆಟ್ ಮಾಡ್ಕೊಂಡು ಮಾಡಿರೋದು ಯಾವ್ದಲ್ಲ. ಅವ್ರಾಗ ಅವ್ರ ಬರ್ತಾರೆ, ಓಕೆ, ಅದಾವ ಹಂಗೆ ಸೇರ್ಕೊಂತಾರ ಅಷ್ಟೇ. ಸರ್ ನಾವು ದುಡಿಮೆ ಇದೆಲ್ಲ ಹೆಂಗ್ ಬಂತು ಅಂತ? ಇದೆಲ್ಲ ಒರಿಜಿನಲ್ ಮುಟ್ಬೋದಾ? ಎಲ್ಲ ಒರಿಜಿನಲ್ ಎಲ್ಲ ಒಟ್ಟಾಗ. ಸೊ ಇದೆಲ್ಲ ಹೆಂಗ್ ಬೇಕಾದ್ರೆ ಸೀಲ್ ಇರುತ್ತೆ, ಅದು ಕೂಡ ವಿಡಿಯೋ ಕವರ್ ಮಾಡ್ತಾರೆ. ಸೂಪರ್. ಬನ್ನಿ ಸರ್, ಹೋಗೋಣ ನಿಮ್ ಮನೆಗೆ. ಇರುತ್ತೆ ಸೊಲೆ ಸಾಂಬಾರು, ರಾತ್ರಿ ಮಾಡಿರೋ ಸಾಂಬಾರು ಇದೇ ತಿಂದು ಕಾಂಕ್ರೀಟ್ ಹೋಗಿ ಕಾರ್ಯ ಕೆಲಸ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದು. ನಮ್ ಕಲರ್ ಶೇಡ್ ಆಗಿದೆ ಕಾಂಕ್ರೀಟ್ ಇಂದಾನೆ. ದುಡಿಬೇಕು. ಬೇರೊಬ್ರು ಹೊಟ್ಟೆಲ್ ಹೊಡೆದು ಅದು ತಿಂದ್ರೆ 4 ದಿನ ಕೂಡ ಕೈಯಲ್ಲಿ ಇರೋದಿಲ್ಲ. ಈ ತರ ಹೊಡಬೇಕು. ತುಂಬಾ ಜಲ್ದಿ ಅದು ಹೋಗ್ಬಿಡುತ್ತೆ, ನಾವು ಹೋಗ್ಬಿಡ್ತೀವಿ. ಓಕೆ. ಬೇರೆಯವ್ರ ತಲೆ ಹೊಡೆದು ತಿನ್ನೋ ಅವಶ್ಯಕತೆ ನಮ್ಗಿಲ್ಲ. ನಮ್ಮ ತಂದೆ ತಾಯಿ ನಮ್ಮನ್ನ ಬೆಳೆದಿಲ್ಲ. ನಮ್ಮ ಜೊತೆಯಲ್ಲಿ ನಾವು ಬೆಳೆದಂತ ನಮ್ಮ ಗುರುಗಳು ಆರ್ವಿದರ ಸಾಹೇಬ್ರು ಕೂಡ ನಮ್ಗೆ ಹಂಗೆ ಹೇಳ್ಕೊಟ್ಟಿಲ್ಲ. KG ಲೆಕ್ಕಲ್ಲ ಇಲ್ಲ ಸರ್, ನೋಡಿದ್ರ ಈ ತರಗಳು ಇದೆ ಅಷ್ಟೇ. ನಾವು KG ಲೆಕ್ಕದಲ್ಲಿ ಹೇಳ್ಬಿಟ್ಟು ಅದೆಲ್ಲ ತಪ್ಪಾಗುತ್ತೆ. ಐತೆ ಅಷ್ಟೇ. ಓಕೆ. ಜಾಲಿ ಜಾಲಿ ಎಲ್ಲ ಜಾಲಿ. ಎಸ್, ಈ ಡೈಲಾಗು ನಾವು ಭೀಮಾ ಸಿನಿಮಾದಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದಂತ ಡೈಲಾಗು, ಸಿಳ್ಳೆ ಹಾಕ್ದಂತ ಡೈಲಾಗು. ಸೊ ನಾವ್ ಇವತ್ತು ಈ ಜಾಲಿ ಜಾಲಿ ಅಂತ ಹೇಳ್ದಂತ ಡೈಲಾಗ್ ಹೇಳ್ದಂತ ನಮ್ಮ ಜಾಕ್ ಅವ್ರನ್ನ ಹುಡ್ಕೊಂಡ್ ಬಂದಿದೀವಿ. ಎಸ್, ವಿನೋಬ್ ನಗರ ಎಂಟ್ರಿ ಆಗ್ತಿದ್ದಂಗೆ ಎಲ್ಲಾ ಬ್ಯಾನರ್ ಅಲ್ಲಿ ಜಾಕ್ ಅವ್ರು ಇದಾರೆ. ವಿಶೇಷವಾಗಿ ಎಲ್ಲಾ ಬ್ಯಾನರ್ ಅಲ್ಲಿ ಯಾಕಿದಾರೆ ಅಂತ ಜಾಕ್ ಅವ್ರನ್ನ ಕೇಳೋಣ. ಯಾಕಂದ್ರೆ ಆ ಮಟ್ಟಕ್ಕೆ ಜಾಕ್ ಅವರು ವಿನೋಬ್ ನಗರಲ್ಲಿ ಹವಾ ಮಡಗಿದಾರಂತೆ. ಸೊ ಇವತ್ತು ಈ ಅವ್ರ ಅಡ್ಡಕ್ಕೆ ಬಂದಿದ್ದೀನಿ, ಜಾಕ್ ಜಾಲಿ ಅವ್ರ ಅಡ್ಡಕ್ಕೆ ಬಂದಿದ್ದೀನಿ. ಸೊ ಜಾಕ್ ಜಾಲಿ ಅವ್ರು ಎಲ್ಲಿದಾರಂತ ಅವ್ರ ಅಡ್ಡಕ್ಕೆ ಕುಡ್ಕೊಂಡು ಹೋಗೋಣ ಬನ್ನಿ. ಎಸ್, ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಜಾಕ್ ಜಾಲಿ ವಿನೋಬ್ ನಗರ ಅಲ್ಲಿ ಎಂಟ್ರಿ ಆಗ್ತಿದ್ದಂಗಾನೆ ಎಲ್ಲಾ ಬ್ಯಾನರ್ ಅಲ್ಲಿ ಜಾಕ್ ಜಾಲಿ ಅವರು ಇದಾರೆ. ಏನ್ ಸರ್ ನಿಮ್ಮ ಹವಾ ಇದು? ಇಲ್ಲ, ಇವತ್ತು ನಮ್ಮ ಬಾಸ್ತು ನಮ್ಮ ಸಾಹೇಬ್ರದ್ದು ಬರ್ತಡೇ ಇದೆ. ಓಕೆ. ಅವ್ರ ಬರ್ತಡೇ ಇಂದ ಬ್ಯಾನರ್ ಗಳು ಹಾಕಿದೀವಿ. ಈ ನಿಮ್ಮ ಸುದ್ದಿ ಮನೆ ಚಾನಲ್ ಇಂದ ನಿಮ್ ಕಡೆಯಿಂದ ಕೂಡ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನ ತಿಳಿಸ್ಕೊಂತೀವಿ. ಹಣ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಬಾಸ್ಗೆ. ಖಂಡಿತ ಸರ್, ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಮ್ಮ ಜಾಕ್ ಜಾಲಿ ಅವ್ರು ನೋಡ್ಕೊಂಡ್ ಬಂದಿದೀವಿ. ಸೊ ಸರ್, ಕಂಟಿನ್ಯೂ ಮಾಡೋಣ. ಮಾಡಿ. ಏನ್ ಸರ್ ನಿಮ್ಮ ಹವಾ ಇದು? ಹೆಂಗೆ ಇದೆಲ್ಲ ಸಾಧ್ಯ? ಈ ಹೆಸರು ಮಾಡಕ್ ಹೆಂಗ್ ಸಾಧ್ಯ ಅಂತ ಎಲ್ಲೋದ್ರು ಇವತ್ತು ರಾಜ್ಯಾದ್ಯಂತ ಎಲ್ರು ಬಾಯ್ಲಿಕ್ಕೆ, ಆಂಟಿಂದರು, ಚಿಕ್ಕ ಮಕ್ಕಳು, ಹುಡುಗರು, ಹುಡುಗಿರು, ಬಸ್ಸಲ್ಲಿ, ಕಾರಲ್ಲಿ, ಎಲ್ಲೋದ್ರು ಜಾಲಿ ಜಾಲಿ ಜಾಲಿ. ಯಾವ್ದೋ ಒಂದು ಬೆಟ್ಟಕ್ಕೆ ಹೋದ್ರೆ, ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಕೂಡ ಜಾಲಿ 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 ಅಂತ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು. ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ಒಂದು 5% ಹೇಳ್ಬೋದು. ಸರ್, 5% ಅಂದ್ರೆ ಮೊದಲನಾಗಿ ದೇವ್ರು ಅಲ್ವಾ, ಆಮೇಲೆ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿ, ಆಮೇಲೆ ನಮಗೆ ಎಲ್ಲಾ ದರದಲ್ಲೂ ನಮ್ಗೆ ಸಪೋರ್ಟ್ ಕೊಟ್ಟು ಸಾಥ್ ಕೊಟ್ಟು ಈ ಲೆವೆಲ್ಗೆ ತಂದ್ಕೊಟ್ಟಂತ ನಮ್ಮ ಗುರುಗಳಾದ ಅಣ್ಣ RV ದೇವರಾಜ್ ಅವರು, ಆಮೇಲೆ ನಮ್ಮ ಪಿಕ್ಚರ್, ಈ ಭೀಮಾ ಪಿಕ್ಚರ್ ಅಲ್ಲಿ ಈ ದೊಡ್ಡ ಮಟ್ಟಕ್ಕೆ ಕ್ಯಾರೆಕ್ಟರ್ ಕೊಟ್ಟು ಈ ಜಾಲಿ ಜಾಲಿಯಿಂದ ಈ ರಾಜ್ಯದಂತ ಇಲ್ಲ, ನೀವು ಹೇಳಿದಂಗೆ ಬೇರೆ ದೇಶಗಳಲ್ಲಿ ಕೂಡ, ಬೇರೆ ಜಿಲ್ಲೆಗಳ ಎಲ್ಲಾ ಕಡೆ ಕೂಡ ಜಾಲಿ ಜಾಲಿ ಅನ್ನೋದು ದೊಡ್ಡ ಮಟ್ಟಕ್ಕೆ ಇಟ್ಟಾಗಿರೋದು ಕಾರಣ ಮೂಲಕನ್ನ ನಮ್ಮ ವಿಜಯ್ ಸರ್ ಅಂತೂ ನನ್ನ ಲೈಫ್ ಟೈಮಲ್ಲಿ ಯಾವತ್ತೂ ಮರೆಯಲ್ಲ. ಅವ್ರು ಈ ಮಟ್ಟಕ್ಕೆ ಪಿಕ್ಚರ್ ಅಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ, ಈ ಲೆವೆಲ್ಗೆ ನೀವೇ ಹುಡ್ಕೊಂಡು ಬಂದಿದ್ದೀರಾ ಅಂದ್ರೆ ನೋಡ್ಕೊಳ್ಳಿ. ಅದಕ್ಕೆ ಫಸ್ಟ್ ಧನ್ಯವಾದ ಅವ್ರಿಗೆ. ಥ್ಯಾಂಕ್ಸ್ ಅಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ. ಈ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದಂತಹ ನಮ್ಮ ದುನಿಯಾ ವಿಜಯ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ? ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ನಾನು ಕೇಳ್ತಾ ಇದೀನಿ. ಇವಾಗ ಹೇಳಿದಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಅದು ಹೆಂಗ್ ಹೇಳೋದಕ್ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ನಮ್ನ ತಗೊಂಡ್ ಬಂದ್ ಬಿಟ್ಟವ್ರೆ. ಅದು ಇವತ್ತಿಲ್ಲ, ಅದು ಋಣನದು ಸತ್ತಿ ಇನ್ನೊಂದ್ ಜನ್ಮ ಹತ್ರ ಕೂಡ ತೀರ್ಸಕಾದ ಋಣಗಳು ಇರುತ್ತೆ. ಅದ್ರಲ್ಲಿ ಇದು ಒಂದು. ಯಾಕಂದ್ರೆ ನೋಡಿ, ನಾನು ಮಾಡಿದ್ದೆ, ಸಲಗ ಮಾಡಿದೆ, ಟಗರು ಮಾಡಿದೆ. ಆ ಲೆವೆಲ್ಗೆ ನಾನು ಹೊರಗಡೆ ಬಂದ್ ಮತ್ತೆ ಈ ಲೆವೆಲ್ಗೆ ರೀಚ್ ಆಗಿದೆ ಅಂದ್ರೆ ಭೀಮಾ. ಆ ಜಾಲಿ ಜಾಲಿ ಕ್ಯಾರೆಕ್ಟರ್ ವಿಜಯ್ ಸರ್. ಫುಲ್ ಜಾಲಿ ಆಗಿರ್ತೀರ. ನಾವು ಹೋಗೋ ಕಡೆ ಎಲ್ಲ ಜಾಲಿನೇ, ಎಲ್ಲ ಜಾಲಿನೇ. ಈಗ್ಲೂ ಕೂಡ ಫುಲ್ ಜಾಲಿ ಜಾಲಿ. ಹಿಂದ್ಗಡೆ ಎಲ್ಲ ಗ್ಯಾಂಗ್ ಹಾಕೊಂಡಿದ್ದೀರಾ. ಏನ್ ಹೇಳ್ತೀರಿ ಗ್ಯಾಂಗ್ ಬಗ್ಗೆ? ಒಂದ್ ಮಾತು ಹೇಳ,
ಇವಾಗ ನಿಮ್ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಹೇಳಿ. ಯಾವನೋ ಡವ್ ಹೊಡಿತಾನೆ, ಲವ್ ಮಾಡ್ತಾ ಇರ್ತಾನೆ, ಹೌದು. ಅವ್ನ್ ಡವ್ನ ಅಪ್ರೋಚ್ ಮಾಡಕ್ಕೆ ನನ್ನ ಹತ್ರ ಬರ್ತಾನೆ. ಅಮ್ಮ ಒಂದು ನಮ್ ಡವ್ಗೆ ಜಾಲಿ ಜಾಲಿ ಎಲ್ಲ ಫುಲ್ ಜಾಲಿ. ಈ ತರ ಎಲ್ಲ ಇದಾರೆ. ಅವ್ನ ತಮ್ಮ ಬೇಕು, ಅಣ್ಣ ನಮ್ ಡವ್ ನಿಮ್ ಹತ್ರ ಮಾತಾಡ್ಬೇಕಂತ ಜಾಲಿ ಜಾಲಿ ಅಂತ ಒಂದು ಮಾತು. ಅವ್ರಿಗೆ ಖುಷಿ ಜಾಲಿ ಜಾಲಿ ಅನ್ನೋ ಸುಮ್ನೆ ಅವ್ರ ಕಡೆಯಿಂದ ನಿಮ್ಮ ಹುಡುಗನ ಕಡೆಯಿಂದ ಅವ್ರು ಜಾಲಿ ಜಾಲಿ ಡೈಲಾಗ್ ಹೇಳ್ಸ್ಬಿಟ್ರೆ ಸಾಕು. ಗೊತ್ತು ಅವ್ರಿಗೆ ಇನ್ನೊಂದ್ ದಿನ ಜಾಲಿ ಆರಾಮಾಗಿ ಖುಷಿ ಆಗ್ಬಿಡ್ತಾರೆ. ಫುಲ್ ಎಲ್ಲ ಕರ್ಕೊಂಡು ಜಾಲಿ 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 ಅವರು ಜಾಲಿ ಅವರು ಜಾಲಿ. ಸೂಪರ್ ಸರ್. ನಿಮ್ಮಿಂದ ನೋಡಿ ಎಷ್ಟು ಜಾಲಿ ಮಾಡ್ತಿದಾರೆ ಎಲ್ರು. ಅದೇ ಹೇಳುದಲ್ಲ, ನಮ್ಮಿಂದ ಈ ಜಾಲಿ ಜಾಲಿಯಿಂದ ಲವ್ವರು ಸರಿ, ಹುಡುಗರು ಸರಿ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು, ಮನೇಲಿರೋರು, ಅಜ್ಜಿ ಎಲ್ಲಾ ಕಡೆನೂ ಜಾಲಿ ಜಾಲಿನೇ. ಎಲ್ಲ ಜಾಲಿ 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 ಜಾಲಿ. ಇನ್ನೊಂದೇನಾಯ್ತು ಗೊತ್ತಾ ಸರ್, ಈ ಜಾಲಿ ಜಾಲಿ ಹೇಳಿ ನನಗೆ ಬೇಜಾರಾಗ್ಬಿಟ್ಟು ಎಲ್ಲ ಎಷ್ಟು ಕಡೆ ಹೇಳೋದು ನಾನು ಜಾಲಿ ಜಾಲಿ. ಹೌದು. ವಿಜಿ ಸರ್ ಹೇಳ್ಬಿಟ್ರು, ಇದು ಹೇಳ್ಬಿಟ್ಟು ಈ 2 ಪದ ಬಿಟ್ಟು ಬೇರೆ ಯಾವ್ದು ಕಲ್ತಿಲ್ವಾ ಅಂತ. ಕಲ್ಸ್ಕೊಟ್ಟಂತ ಗುರುಗಳೇ ಹೇಳ್ಬಿಟ್ರು, ಇದು ಬಿಟ್ರೆ ಬೇರೆ ಯಾವ್ದು ಸಿಗ್ತಾ ಇಲ್ವಾ ಅಂತ. ಕಂಟೆಂಟ್ ಹಂಗಿದೆ, ನಾವ್ ಏನ್ ಮಾಡೋದು. ಹೌದು. ಯಾವುದೇ ನಾವು ಯಾವ್ದೇ ಜಿಲ್ಲೆಗಳಿಗೆ ಹೋದ್ರೆ, ಯಾವ್ದೇ ತಾಲೂಕಿಗೆ ಹೋದ್ರೆ, ಮೊನ್ನೆ ಕೂಡ ಶಿವಮೊಗ್ಗ ಹೋದೆ, ನಮ್ಮ ಇವ್ರು ಈಶ್ವರಪ್ಪ ಅವ್ರಿಗೆ ಪಕ್ಕದಲ್ಲಿ ಇದ್ರು, ಅವ್ರು ಖುಷಿ ಆಗ್ಬಿಟ್ರು. ಅವ್ರು ಎದ್ದು ಅವರೇ ಹೇಳಿದ್ರು, ಜಾಲಿ ಜಾಲಿ ತುಂಬಾ ಚೆನ್ನಾಗ್ ಮಾಡಿದ್ಯಪ್ಪ ಎಲ್ಲಾ ಹೇಳ್ತಾ ಇದಾರೆ. ನಾನ್ ಇವತ್ ನೈಟ್ ಹೋಗಿ ನಿನ್ಗೋಸ್ಕರ ಪಿಕ್ಚರ್ ನೋಡ್ದಂತ ಈಶ್ವರಪ್ಪಾಜಿ ಅವ್ರು ಕೂಡ ಹೇಳಿದ್ರು. ನಾನು ಇತ್ತೀಚೆಗೆ ರೀಸೆಂಟ್ ಆಗಿ ಚನ್ನಪಟ್ಟಣ ಹೋಗಿದ್ದೆ ಸರ್, ಬೈ ಎಲೆಕ್ಷನ್ ನಡೀತು. ಅಲ್ಲಿ ಕೆಲವರೆಲ್ಲ ಹೇಳ್ತಾ ಇದ್ರು ಜಾಲಿ ಜಾಲಿ ಎಲ್ಲಾ ಜಾಲಿ ಅಂತ ಹೇಳ್ತಾ ಇದ್ರು. ಅವ್ರು ಬೇರೆ ಸೋತವ್ರು ಕೂಡ ಖಾಲಿ ಖಾಲಿ ಎಲ್ಲ. ನಮ್ಗೆ ಅದೊಂದು ಎಲ್ಲಾ ಜಾಲಿನೇ, ಅದು ಒಂದ್ ಜಾಲಿಯಾಗಿ ಎತ್ಕೋಬೇಕು, ಅದೊಂದ್ ಜಾಲಿಯಾಗಿ ಎತ್ಕೋಬೇಕು, ಅದು ಸೀರಿಯಸ್ ಆಗಿ ತಗೋಬಾರ್ದು. ಹೆಂಗಾಗಿದೆ ಅಂದ್ರೆ ಸರ್, ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಇದು ಪರಿಣಾಮ ಬಿದ್ದಿದೆ ಒಂದು ಜಾಲಿ ಜಾಲಿ ಡೈಲಾಗ್ ಅಂದ್ರೆ. ಏನಾಯ್ತು ಅಂದ್ರೆ, ನಾನು ಕರ್ನಾಟಕ ರಾಜ್ಯಾಧ್ಯಕ್ಷ, ಸೂರ್ಯ ಅಭಿಮಾನಿಗಳ ಕರ್ನಾಟಕ ರಾಜ್ಯಾಧ್ಯಕ್ಷ, ಸೂರ್ಯ ಅಭಿಮಾನಿಗಳ ಕರ್ನಾಟಕ ರಾಜ್ಯಾಧ್ಯಕ್ಷ. ಅವರು ಪ್ರಮೋಷನ್ಗೆ, ಹೆಂಗೋ ಪ್ರಮೋಷನ್ಗೆ ಓರಿಯನ್ ಮಾಲ್ಗೆ ಬಂದಿದ್ರು. ಬಂದಿರುವಾಗ ಅಲ್ಲಿ ಅವರು ಸ್ಟೇಜ್ ಮೇಲೆ ಇರುವಾಗ ನನ್ನ ಕರೀತಾರೆ. ನಾನ್ ಪ್ರೆಸಿಡೆಂಟ್ ನಮ್ಮ ಮುಖಂಡ ಮೇಲೆ ಕರಿಬೇಕು, ಅವ್ರು ಕರೆದ್ರು. ನಾನ್ ಮೇಲೆ ಹೋಗಿದ ತಕ್ಷಣ ಯಾರು ಕರೆದಿದ್ರು ಸರ್ ಅಲ್ಲಿ ಸ್ಟೇಜ್ ಮೇಲೆ? ಅವ್ರೆ ಸೂರ್ಯ ಸರ್ ಕೇಳಿದ್ರು, ಕರೆದ್ರು. ಮೇಲೆ ಹೋದೆ, ಮೇಲೆ ಹೋಗಿದ ತಕ್ಷಣ ಆಲ್ ರೌಂಡ್ ಹಂಗೆ ಬರ್ರಿ ಜಾಲಿ 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 ಅಂತ ಎಲ್ಲ ಫುಲ್ ಇರೋ ಸುತ್ತಮುತ್ತಲೆಲ್ಲ ಫುಲ್ ಜಾಲಿ ಜಾಲಿ. ಅಲ್ಲಿ ಸೇರಿ ಒಂದು 1000 ಗಟ್ಟಲೆ ಸೇರಿ ಎಲ್ಲಾರು ಜಾಲಿ ಜಾಲಿ ಅಂತ. ಅವ್ರಿಗೆ ಗೊತ್ತಿಲ್ಲ ಜಾಲಿ ಏನಂತ, ಜಾಲಿ ಯಾರಂತ ಗೊತ್ತಿಲ್ಲ. ಅವ್ರು ಹಂಗೆ ನೋಡ್ತಾ ಇದಾರೆ. ಆಮೇಲೆ ನಾನ್ ಎಕ್ಸ್ಪೆಕ್ಟ್ ಮಾಡಿ ಹೇಳಿದ ಈ ತರ ಆಯ್ತಾ ಅಂತ. ಆಮೇಲೆ ಖುಷಿ ಆದ್ರು, ಪರವಾಗಿಲ್ಲ ತಡ್ಕೊಟ್ರು. ಬೆಳೆಯಪ್ಪ, ಇನ್ನು ನಮ್ಮ ಹುಡುಗ ನೀನ್ ಇನ್ನೂ ಬೆಳಿಬೇಕಂತ. ಅದ್ರಲ್ಲಿ ಇನ್ನೂ ಅವ್ರಿಗೆ ಖುಷಿ. ನಮ್ಮ ಹುಡುಗ ಸೂರ್ಯ ಕರ್ನಾಟಕದ ಅದ ರಾಜ್ಯಾಧ್ಯಕ್ಷರು ಬೇರೆ, ಅದ್ರಲ್ಲಿ ಈ ಮಟ್ಟಕ್ಕೆ ಜಾಲಿ ಜಾಲಿ ಒಂದು ಹೆಸರು. ಮತ್ತಿನ್ನೇನ್ ಹೇಳಿದ್ರು ಸರ್ ಸೂರ್ಯ ಅವರು? ಅದೇ ಹೇಳಿದ್ರು. ಆಮೇಲೆ ಸಂಜೆ ಫೋಟೋ ಶೂಟ್ ಇತ್ತು, ಅದ್ ಮಾಡ್ಕೊಂಡು ಅವ್ರು ಹಂಗೆ ಹೋಗ್ಬಿಟ್ಟು ನಾವು ಬಂದ್ವಿ ಸರ್. ಜಾಕ್ ಸರ್, ಇಲ್ಲೆಲ್ಲಾ ಬ್ಯಾನರ್ ಎಲ್ಲ ನೋಡ್ತಾ ಇದ್ವಿ, ಜಾಲಿ ಜಾಲಿ ಜಾಕ್. ಸೊ ಅಲ್ಲಿ ಮೈನ್ ನೋಡಿ ಅಲ್ಲಿ ಕೂಡ ಜಾಲಿ ಜಾಲಿ ಜಾಕ್. ನಿಮ್ ಏರಿಯಾದಲ್ಲಿ ಯಾವ ರೀತಿ ನೀವು ಜಾಲಿಯಾಗಿರ್ತೀರ ಅಂತ ಹಂಗೆ ಒಂಚೂರು ಹೋಗೋಣ. ಓಕೆ, ಬನ್ನಿ ಹೋಗೋಣ. ಶೋರ್ ಸರ್, ಇದು ಏನಿದೆ ವಿನೋಬ್ ನಗರ, ಈ ಏರಿಯಾ ನೀವು ಹುಟ್ಟು ಬೆಳೆದಂತ ಏರಿಯಾನ? ಹೌದು ಹೌದು. ವಯಸ್ಸಲ್ಲಿ ತಪ್ಪಾಗುತ್ತೆ, ವಯಸ್ಸಲ್ಲಿ ತಪ್ಪಾಗುತ್ತೆ. ಏನೋ ಬೇರೆ ರೀತಿ ಹೇಳಿ ಸರ್. ಆಗುತ್ತೆ ಇನ್ನು ನಾನ್ ಕೇಳಿದ್ರೆ ಹೆಂಗೆ ಅಂತ ಹೇಳ್ತೀನಿ. ಇನ್ನು ಹೆಂಗಂತ ಹೇಳ್ತೀರಾ? ಅಷ್ಟೇ. ಅದು ಇಲ್ಲೂ ಕೂಡ ನೀವು ವಯಸ್ಸು ಹೇಳಲ್ಲ. ಸೂಪರ್. ಆದ್ರೆ ಈ ವಿನೋಬ್ ನಗರ ನಿಮ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇರುವಂತ, ಸೆಂಟಿಮೆಂಟ್ ಇರುವಂತ ಏರಿಯಾ. ನಿಮ್ಮ ಇವರು ಬ್ರದರ್ ಎಲ್ಲ ಬಾಮೈದ ತಂಗಿ ಗಂಡ. ಸೂಪರ್ ಸರ್. ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೋ ಹೋದ್ರು ಜಾಲಿ ಜಾಲಿ ಫುಲ್ ಜಾಲಿ ಅಂತಾರೆ. ಜಾಲಿ ಜಾಕ್ ಏನ ಹೆಂಗಿರ್ತಾರೆ ಜಾಲಿ ಜಾಕ್ ಅವರು ಏರಿಯಾದಲ್ಲಿ? ಹೆಂಗೆ? ಯಾವಾಗ್ಲೂ ಜಾಲಿನೇ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅವತ್ತು ಫುಲ್ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಾರೆ ಜಾಲಿ ಜಾಕ್ ಅವರು. ಸೂಪರ್. ನೋಡಿ ಸರ್, ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಸಂತೋಷ ತಾನೆ? ಸಂತೋಷ. ಬನ್ನಿ ಸರ್ ಹಾಗೆ. ಯಾವಾಗ್ಲೂ ಈ ತರ ಗ್ಯಾಂಗ್ ಇರುತ್ತೆ ಸರ್ ನಿಮ್ಮಿಂದ? ಇನ್ನು ಕಡಿಮೆ ಇವತ್ತು. ಇನ್ನು ಕಡಿಮೆ? ನಾವು ಇದೆಲ್ಲ ನಾವು ಸೆಟ್ ಮಾಡ್ಕೊಂಡು ಮಾಡಲ್ಲ. ಸೆಟ್ ಮಾಡ್ಕೊಂಡು ಮಾಡಿರೋದು ಯಾವ್ದಲ್ಲ? ಅವ್ರಾಗ ಅವ್ರೇ ಬರ್ತಾರೆ. ಓಕೆ. ಅದವ ಹಂಗೆ ಸೇರ್ಕೊಂತಾರ ಅಷ್ಟೇ. ಈ ನಿಮ್ಗೆ ಈ ಏರಿಯಾ ಏನೆಲ್ಲ ಕಾಣುತ್ತೆ ನಿಮ್ಗೆ? ಏನೇನ್ ನೆನಪಾಗುತ್ತೆ? ಯಾವಾಗ್ಲೂ ಇಲ್ಲೇ ಇರ್ತೀರಿ, ಇಲ್ಲೇ ಜಾಲಿ ಜಾಲಿ ಎಲ್ಲ ಜಾಲಿ ಮಾಡ್ತಾ ಇರ್ತೀರಾ ಟೀಮ್ ನಿಮ್ ಗ್ಯಾಂಗ್ ಜೊತೆ? ಹೌದು. ಏನೆಲ್ಲ ನೆನಪಾಗುತ್ತೆ ನಿಮ್ ಏರಿಯಾದಲ್ಲಿ? ನಾವು ಇದು ಹುಟ್ಟಿದ್ ಬೆಳೆದಿದ್ದಲ್ಲ, ಪ್ರತಿಯೊಂದು ನೆನಪಲ್ಲಿ ಇರುತ್ತೆ ಸರ್. ಓಕೆ. ಇದು ಯಾವ್ದೇ ನೋಡಿದ್ರು ನಮ್ಗೆ ಯಾವ್ದಾದ್ರು ಒಂದು ನೆನಪಿದ್ದೇ ಇರುತ್ತೆ. ನೆನಪಿದ್ದೇ ಇರುತ್ತೆ. ಎಲ್ಲ ಇಲ್ಲೇ ಗೋಲಿ, ಗಿಲ್ಲಿ ದಾಂಡು, ಬುಗುರಿ ಎಲ್ಲ ನಾವು ಆಡದೆ ಆಟನೇ ಇಲ್ಲ. ಎಲ್ಲ ಆಡ್ಬಿಟ್ಟಿದ್ವಿ. ಫುಲ್ ಆಡ್ಬಿಟ್ಟಿದ್ದೀರಾ? ಇರಿ ಸರ್, ಆಟ ಹೋಗ್ಬಿಟ್ಟು
ಹಾಗೇನೆ ಇವತ್ತು ಆ ಜಾಕ್ ಅವ್ರನ್ನ ಬೇರೆದಲ್ಲಿ ಏನಂತ ಕರೀತಾರೆ ಇವತ್ತು? ಜಾಕಣ ಅಂತಾರೆ. ಜಾಕಣ್ಣ ಅಂತಾರೆ. ಇವಾಗ ಅದು ನಮ್ಮ ಚೇಂಜ್ ಮಾಡಿ ಜಾಲಿ ಜಾಲಿ ಜಾಲಿ. ನೀವು ಮನೆಯಿಂದ ಆಚೆ ಬರ್ತಿದ್ದಂಗೆ ನೋಡಿದ್ರೆ ಜಾಲಿ ಜಾಲಿ ಅಂತಾರ? ಎಲ್ಲ ಜಾಲಿನೇ, ಎಲ್ಲ ಜಾಲಿ. ಎಲ್ಲ ಜಾಲಿನೇ. ಓಕೆ, ಈ ಕಡೆನಾ ಸರ್ ಮನೆ? ಅದೇ ಮನೆ, ಇದೇ ಮನೆ. ಅದು ಆ ಕಡೆ, ಆ ಕಡೆದು ಮೂರನೇ ಬಿಲ್ಡಿಂಗ್. 1 2 3 ಮೂರನೇ ಬಿಲ್ಡಿಂಗ್. ಮೂರನೇ ಬಿಲ್ಡಿಂಗು. ಎಷ್ಟು ಇದೆ ಸರ್? ಎಷ್ಟು ಫ್ಲೋರ್ ಇದೆ? ಗ್ರೌಂಡ್ ಬಾಡಿಗೆ ಬಿಟ್ಟಿದ್ದೆ, ಮಿಕ್ಕಿದೆಲ್ಲ ನಾವಿರೋದು. ಗ್ರೌಂಡ್ ಬಾಡಿಗೆ ಬಿಟ್ಟಿದ್ದೀರಾ, ಮಿಕ್ಕಿದೆಲ್ಲ ನೀವೇ ಇದ್ದೀರಾ? ಫುಲ್ ಜಾಲಿ ಜಾಲಿ. ಜಾಲಿ, ಎಲ್ಲ ಜಾಲಿ, ಎಲ್ಲ ಜಾಲಿ. ಎಲ್ಲ ಜಾಲಿನೇ. ಸೂಪರ್. ಅಂದ್ರೆ ಜಾಕ್ ಅವರು ತುಂಬಾ ಅದ್ದೂರಿ ಲೈಫ್ ಎಂಜಾಯ್ ಮಾಡ್ತಿದಾರ? ಹಂಗೆಲ್ಲ ಏನಿಲ್ಲ ಸರ್, ನಾವು ಕಷ್ಟದಲ್ಲೇ ಬೆಳೆದವ್ರು. ಕಷ್ಟದಲ್ಲೇ ಬೆಳೆದವ್ರು. ಅದೆಲ್ಲ ಅದ್ದೂರಿ, ಅದೆಲ್ಲ ನಾವು ಅನ್ಕೊಂಡ್ರೆ ಅದ್ದೂರಿ, ಹಾ, ಇಲ್ಲಾಂದ್ರೆ ಎಲ್ಲ ನಾರ್ಮಲ್. ಎಲ್ಲ ನಾರ್ಮಲ್ಲೇ. ಯಾಕಂದ್ರೆ ಜಾಕ್ ಅವರು ಮೈ ತುಂಬಾ ಒಡವೆ ಹಾಕಿದ್ದಾರೆ ಸರ್. ನಾವು ದುಡಿಮೆ ಇದೆಲ್ಲ ಹೆಂಗ್ ಬಂತು ಅಂತ? ಇದೆಲ್ಲ ಒರಿಜಿನಲ್ ಮುಟ್ಬೋದಾ? ಎಲ್ಲ ಒರಿಜಿನಲ್, ಎಲ್ಲ ಒರಿಜಿನಲ್ ನೋಡಿ. ಸೊ ಇದೆಲ್ಲ ಹೆಂಗ್ ಬೇಕಾದ್ರೆ ಸೀಲ್ ಇರುತ್ತೆ, ಅದು ಕೂಡ ವಿಡಿಯೋ ಕವರ್ ಮಾಡ್ತಾರೆ. ಸೂಪರ್. ಬನ್ನಿ ಸರ್, ಹೋಗೋಣ ನಿಮ್ ಮನೆಗೆ. ಎಸ್, ಇದೇ ನಮ್ಮ ಜಾಲಿ ಜಾಲಿ ಜಾಕ್ ಅವ್ರ ಮನೆ. ಸೊ ಮೇಲೆ ಹೋಗ್ತಾ ಇದೀವಿ ಸರ್. 3 ಫ್ಲೋರ್ ಇದೆ ಅಂತ ಹೇಳಿದ್ರಿ. ಗ್ರೌಂಡ್ ಒಂದ್ ಬಿಟ್ಬಿಟ್ಟು ಮಿಕ್ಕಿದ, ಗ್ರೌಂಡ್ ಒಂದ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ನೀವೇ. ಲೈಟ್ ಆನ್ ಮಾಡ್ಬಿಡಿ ಸರ್. ಇದು ಕಿಚನ್ ಸರ್? ಕಿಚನ್. ಸೊ ಇಲ್ಲಿ ಟಿವಿ ಇದೆ. ಕೂತ್ಕೊಳ್ಳಿ, ಬನ್ನಿ ಸರ್. ಇವಾಗ ನಿಮ್ ಮನೆಗೆ ಬಂದಿದೀವಿ. ಸೊ ನಿಮ್ ಮನೆಲ್ಲ ನೋಡಿದ್ವಿ. ಇನ್ನು ಮೇಲ್ಗಡೆ ಒಂದು ಮಿನಿ ಥಿಯೇಟರ್ ಸೆಟಪ್ ಇದೆ ಅಂತ ಗೊತ್ತು. ಸೊ ನೆಕ್ಸ್ಟ್ ಹೋಗೋಣ. ಓಕೆ. ಜಾಲಿ ಜಾಕ್ ಅವ್ರದ್ದು ಹಿನ್ನೆಲೆ ಹೆಂಗಿತ್ತು ಅಂತ, ಬಾಲ್ಯ ಹೇಗಿತ್ತು, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ? ಅದೇ ಬಾಲ್ಯ ಹೇಗಿತ್ತಂದ್ರೆ, ಸ್ಲಮ್ ಅಲ್ಲಿ ಹುಟ್ಟೋರು ಹುಡುಗರು ಹೆಂಗಿರ್ತಾರ, ಹೌದು, ಅದೇನೆ ನಾರ್ಮಲ್ ಸರ್. ನಾವು ತುಂಬಾ ಕಷ್ಟದಿಂದ ಬಂದವರು. ಏನಿದೆ ಅದೇ ತಿನ್ಬೇಕು, ಅದೇ ಇದನ್ನೆಲ್ಲ. ನೀವು ಇವಾಗ ತರ ಪಿಜ್ಜಾ ಎಲ್ಲ ಹೋಗಿತ್ತಾ? ಏನು ಮನೇಲಿ ಹಳೆ ಊಟ ಇರುತ್ತೆ, ಹಳೆ ಸಾಂಬಾರು, ರಾತ್ರಿ ಮಾಡಿರೋ ಸಾಂಬಾರು, ಇದೇ ತಿಂದು ಕಾಂಕ್ರೀಟ್ಗೆ ಹೋಗಿ ಕಾರ್ಯ ಕೆಲಸ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದು. ನಮ್ ಕಲರ್ ಶೇಡ್ ಆಗಿದೆ ಕಾಂಕ್ರೀಟ್ ಇಂದಾನೆ. ಓಕೆ. ಆ ತರ ಕಷ್ಟಗಳು ಲೈಫ್ ಟೈಮ್ ಅಲ್ಲಿ ಮರಿಬಾರ್ದು, ಆ ತರ ಕಷ್ಟ ಎಲ್ಲ ಪಟ್ಟಿದೀವಿ. ಸೊ ಹೇಳಿದ್ರಿ, ಈ ಸಿನಿಮಾ ಬಿಟ್ಟು ನಿಮ್ಮ ಬೇರೆ ಏನ್ ಕೆಲಸ ಮಾಡ್ತೀರಿ ಅಂತ ಕೇಳಿದ್ರೆ ನೀವು ಗಾರೆ ಕೆಲಸ ಅಂತ ಹೇಳ್ತೀರಾ? ಕಾಂಕ್ರೀಟ್ ಮೋಲ್ಡ್ ಕೆಲಸ, ಮೋಲ್ಡಿಂಗ್. ಆದ್ರಿಂದ ಹಂಗೆ ಸ್ವಲ್ಪ ಸ್ವಲ್ಪ ಮುಂದೆ ಬಂದು ನಮ್ಮ ರಾಜಕೀಯಗಳಿದ್ವಿ. ಆಮೇಲೆ ಸೋಷಿಯಲ್ ವರ್ಕ್ ಅದು ಇದಂತ ನಮ್ಮ ಸಾಹೇಬ್ರ ಕಡೆಯಿಂದ ಸ್ವಲ್ಪ ಅದು ಒಂದ್ ಮಟ್ಟಕ್ಕೆ ತಗೊಂಡ್ ಬಂದ್ಬಿಡ್ತು. ಆಮೇಲೆ ಸಿನಿಮಾಗೂ ನಮ್ ಸಾಹೇಬ್ರೆ ಫಸ್ಟ್ ರೆಫರ್ ಮಾಡಿದ್ದು ಎಲ್ಲ ಅವ್ರೆ. ಯಾಕಂದ್ರೆ ಅವರು ಒಂದು ನಮ್ಮ ಶ್ರೀಕಾಂತ್ ಸರ್ ಪ್ರೊಡ್ಯೂಸರ್ ಬಂದಾಗ ಅವ್ರ ಹತ್ರ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವ್ರೆ. KP ಶ್ರೀಕಾಂತ್ ಸರ್ ಅವ್ರ ಹತ್ರ ಸೂರಿ ಸರ್ ಇಬ್ಬರ ಹತ್ರನು ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಹರಿಧರ್ ಸಾಹೇಬ್ರೆ. ಅವ್ರ ಮುಖಾಂತರನೇ ನನ್ ಪಿಕ್ಚರ್ಗೆ ಎಂಟ್ರಿ ಆಗಿದ್ದು. ಜಾಕ್ ಅವರು ಎಲ್ಲ ಒಂದ್ ಕಡೆ ಮೋಲ್ಡ್ ಕೆಲಸ ಮಾಡ್ಕೊಂಡು ಇದ್ದವರು, ಒಂದ್ ಸ್ಲಮ್ ಅಲ್ಲಿ ಬೆಳೆದವರು, ಈ ಮಟ್ಟಕ್ಕೆ ಗೋಲ್ಡ್ ಹಾಕೊಂಡು ಇಷ್ಟು ಇವಾಗ ಅದ್ದೂರಿಯಾಗಿದ್ದೀರ ಅಂದ್ರೆ ಹೇಗ್ ಸಾಧ್ಯ ಅಂತ? ಸರ್, ದುಡಿಮೆ. ನೀನ್ ದುಡ್ದು ನೋಡಿ, ಈ ತರ ಚಿನ್ನ ವಜ್ರ ಕೂಡ ಆಗ್ಬೋದು. ದುಡಿಬೇಕು. ಬೇರೊಬ್ರು ಹೊಟ್ಟೆಲ್ ಹೊಡೆದಿ ಅದು ತಿಂದ್ರೆ 4 ದಿನ ಕೂಡ ಕೈಯಲ್ಲಿ ಇರೋದಿಲ್ಲ. ಈ ತರ ಒಡವೆ ಕೂಡ ತುಂಬಾ ಜಲ್ದಿ ಅದು ಹೋಗ್ಬಿಡುತ್ತೆ, ನಾವು ಹೋಗ್ಬಿಡ್ತೀವಿ. ಬೇರೆಯವ್ರ ತಲೆ ಹೊಡೆದು ತಿನ್ನೋ ಅವಶ್ಯಕತೆ ನಮ್ಗಿಲ್ಲ. ನಮ್ಮ ತಂದೆ ತಾಯಿ ನಂಗೆ ಬೆಳೆದಿಲ್ಲ. ನಮ್ಮ ಜೊತೆಯಲ್ಲಿ ನಾವು ಬೆಳೆದಂತ ನಮ್ಮ ಗುರುಗಳು ಹರಿಧರ ಸಾಹೇಬ್ರು ಕೂಡ ನಮ್ಗೆ ಹಂಗೆ ಹೇಳ್ಕೊಟ್ಟಿಲ್ಲ. ನಾವು ಅಷ್ಟೇ ನೀಟಾಗಿ ಕೈ ನೋಡಿ, ಈ ಕಡೆ ಬೇಕಾದ್ರೂ ಕಪ್ಪಗಿರ್ಬೋದು, ಈ ಕಡೆ ಬೆಳ್ಳಿಗಿದೆ ಹಾಕಿ ನಾವ್ ಯಾವ್ದು ಈಸ್ಕೊಳಲ್ಲ. ಈಸ್ಕೊಳ್ಳ ಅಂದ್ರೆ ನೀವ್ ಹೇಳ್ದಂಗೆ ರೋಲ್ ಕಾಲ್ ಗಿಲ್ಕಲ್ಲ, ಯಾವ ಸೀನೆ ಇಲ್ಲ. ಅದು ಕೂಡ ಕೇಳ್ಪಟ್ಟೆ ಸರ್ ನಾನು. ಅಲ್ಲಿಗೆ ಬರ್ತೀನಿ. ನಮ್ಗೆ ಆಗದೆ ಇರೋರು ಏನ್ ಮಾಡ್ತಾರಂದ್ರೆ, ಇದೆ ಅವ್ರಿಗೆ ಅಲ್ಲಿ ರೋಲ್ ಕಾಲ್ ಇಸ್ಕೊಂತಾರೆ, ಇಲ್ಲಿ ರೋಲ್ ಕಾಲ್ ಮಾಡ್ತಾರೆ, ಅದು ಇದು ಮಾಡ್ತಾರೆ ಅಂತ. ನಮ್ ಹೇಳ್ತಾರೆ ನೋಡಿ, ಅವ್ರಿಗೆಲ್ಲರಿಗೂ ನಮ್ ಲೈಫ್ ಸ್ಟೈಲ್ ಗೊತ್ತು. ಬೆಳಿಗ್ಗೆ 5 ಗಂಟೆಗೆ ಎದ್ದಿ
ಅದೇ ಮೋಲ್ಡಿಗೆ ಅದು ಇದು ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಓಡಾಡಿ ನಾನು ಇವತ್ತು ನನ್ನ ಫಿಲಿಮ್ ಅಲ್ಲಿ ಇಷ್ಟು ನೀವು ಹೇಳ್ದಂಗೆ ನಾನು ಹುಡ್ಕೊಂಡು ಬಂದಳು ಲೆವೆಲ್ಗೆ ನಾನು ರೀಚ್ ಆಗಿದ್ದೀನಿ. ಇವಾಗ ಕೂಡ ನಾನು ಕೆಲಸ ಮಾಡೋ ಮೋಲ್ಡ್ ಕೆಲ್ಸಗೆ ಎಲ್ಲದಕ್ಕೂ ಬೆಳಿಗ್ಗೆ ನಾನು ಎದ್ದು ರೆಡಿಯಾಗಿ ಸಿಮೆಂಟ್ ಮುಟ್ಟ ಏನೇನ್ ಬೇಕೋ ಎಲ್ಲ ಹಾಕ್ಸ್ಬಿಟ್ಟೆ ಬಂದು ನಾನು ಕೂತ್ಕೊಳ್ಳೋದು. ನಾನು ಕೆಲ್ಸದಲ್ಲಿ ನೀಟಾಗಿ ಫಸ್ಟ್ ಅದನ್ನ ಅಟೆಂಡ್ ಮಾಡ್ಬಿಟ್ಟೆ ಬೇರೆ ಕೆಲ್ಸಕ್ಕೆ. ಆತರ ನಾವು ದುಡಿಯೋದಲ್ಲೂ ಹೆಸರು ಹೆಂಗ್ ಮಾಡಿ ನಂಬರ್ 1 ಅಲ್ಲಿ ಬಂದ್ವಾ ಅದೇ ತರ ದುಡಿಯೋದಲ್ಲಿ ಕೂಡ ನಂಬರ್ 1. ಕಷ್ಟಪಟ್ಟು ದುಡಿಯೋದ್ರಲ್ಲೂ ನಂಬರ್ 1. ಬೇರೆ ಒಬ್ಬರ ಹತ್ರ ಹೋಗಿ ಸರ್ ಒಂದು ಮಾತು ಹೇಳ್ತೀನಿ ನೋಡಿ, ನಾವು ಮಾಡೋ ಆಸ್ತಿಗಳು ಸೇರ್ ಸಿಕ್ಬಿಟ್ಟು ಹೋದ್ರೆ ನಮ್ಮ ಹಿಂದ್ಗಡೆ ಇರೋರ್ಗೆ ಅದು ನಾಳೆ ಅದೊಂದು ಶಾಪವಾಗಿ ಗೂಡು ಕಟ್ಕೊಂಡಿರುತ್ತೆ. ಅರ್ಥ ಆಯ್ತಾ? ನಮ್ಮ ಮನೆಗೆ ಸಂಬಂಧಪಟ್ಟವ್ರಿಗೆ ಅದು ಒಂದ್ ಶಾಪವಾಗಿರುತ್ತೆ. ನಾವು ಸುಮಾರು ಸ್ವತ್ತುಗಳು ಸೇರ್ ಸಿಕ್ಕಿಲ್ಲ ಅಂದ್ರು ಅವ್ರಿಗೆ ಶಾಪಗಳು ಸೇರ್ ಸಿಕ್ಬಾರ್ದು. ಅರ್ಥ ಆಯ್ತಾ? ನಾವು 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 ಮಾಡುವಂತ ಕೆಲಸ ಒಂದು 10 ರೂಪಾಯಿ ದುಡಿದ್ರೆ ಸಾಕು. 10 ರೂಪಾಯಿ ಲೆವೆಲ್ಗೆ ನಾವು ಜೀವನ ಮಾಡ್ಕೊಂಡು ಹೋಗೋಣ. ಕೋಟಿ ಯಾಕೆ ಕೋಟಿ ಎತ್ಕೊಂಡು ಹೋಗಿ ಎಲ್ಲಿ ಸಾರಿಗೆ ಬಿಟ್ಟು ಹೋಗ್ತೀವಿ. ಓಕೆ, ಸಿನಿಮಾ ಇಲ್ದಿರೋ ಟೈಮಲ್ಲಿ ಜಾಕ್ ಅವರು ಮಾಡೋ ಕೆಲ್ಸನೇ ಇದು ನಿಮ್ದು ಈ ಏನು ಗಾರೆ ಕೆಲಸ, ಆಮೇಲೆ ಸೋಷಿಯಲ್ ವರ್ಕ್ ಜಾಸ್ತಿ ಇರುತ್ತೆ. ನಮ್ ಸಾಹೇಬ್ರು ಏನಾದ್ರು ಕೆಲ್ಸಗಳು ಹೇಳ್ತಾರೆ, ಅದು ಹೋಗಿ ಮಾಡೋ ಕೊಳಾಯಿ ಅದು ಇದು ಏನೇನೋ ಎಲ್ಲಾ ಕೆಲ್ಸಗಳು ಅವರೇ ಮಾಡಿರ ಸರ್. ಪ್ರತಿಯೊಂದು ಗಲ್ಲಿಗಳಲ್ಲಿ ಲೈಟು, ಕೊಳಾಯಿ, ಅದು ರೋಡು, ಎಲ್ಲ ಕೆಲಸ ಪ್ರತಿಯೊಂದು ಕೆಲಸ ನಮ್ಮ ಹರಿದಾರ ಸಾಹೇಬ್ರ ಮಾಡಿರೋದು. ಅವ್ರ ಮಗ ಇವರ ಸರೇ ಮಾಡಿರೋದು. ಆ ಕೆಲ್ಸಗಳು ಮಾಡ್ತಾ ಇರ್ತೀವಿ. ಅವರು ಮಾರ್ಗದರ್ಶಿ ನಮ್ಗೆ ಅದು ಮಾಡು ಇದು ಮಾಡು ಅಂತಾರೆ, ನಾವ್ ಅದನ್ನ ಮಾಡ್ತಾ ಇರ್ತೀವಿ. ಜಾಕ್ ಅವ್ರ ಹತ್ರ ಇವಾಗ ನಿಮ್ ಮೈ ಮೇಲೆ ಎಷ್ಟ್ ಕೆಜಿ ಚಿನ್ನ ಇದೆ? ಎಷ್ಟ್ ಕೆಜಿ ಚಿನ್ನ ಇರ್ಬೋದು? ಕೆಜಿ ಕನ್ಲಕ್ಕೆಲ್ಲ ಇಲ್ಲ ಸರ್, ನೋಡಿದ್ರ ಈ ತರಗಳು ಇದೆ ಅಷ್ಟೇ. ನಾವು ಕೆಜಿ ಲೆಕ್ಕದಲ್ಲಿ ಹೇಳ್ಬಿಟ್ಟು ಅದೆಲ್ಲ ತಪ್ಪಾಗುತ್ತೆ. ಐತೆ ಅಷ್ಟೇ. ಅಂದ್ರೆ ಟೋಟಲ್ ಆಸ್ತಿ ಎಷ್ಟಿದೆ ಜಾಕ್ ಅವ್ರದಾಗಾದ್ರೆ? ಬೇಡ ಸರ್ ಆಸ್ತಿ ಎಲ್ಲ. ಯಾಕಂದ್ರೆ ನನ್ ಪ್ರಶ್ನೆ ಇದೆಲ್ಲ ಹುಡ್ಕೊಂತ ಅಂದ್ರೆ ಸೊ ಈ ಮಟ್ಟಕ್ಕೆ ಚೈನ್ ಹಾಕಿಲ್ಲ ಜಾಕ್ ಅವ್ರಿಗೆ ಮೋಸ್ಟ್ಲಿ ಚೆನ್ನಾಗಿ ಆಸ್ತಿ ಮಾಡಿಕ್ಕಿದ್ದಾರೆ. ನೀವ್ ಹೇಳಿದ್ದು ನಿಜಾನೆ. ಯಾಕಂದ್ರೆ ಇದೆಲ್ಲ ಬಂದು ನಮ್ಮ ಅಪ್ಪ ಅಮ್ಮ ಮಾಡಿರೋಂತ ಆಸ್ತಿಗಳು. ನಾನ್ ಯಾವ್ದು ರೋಲ್ ಕಾಲ್ ಮಾಡಿ ಅಲ್ಲಿ ಮಾಡಿಲ್ಲ. ನಮ್ ತಂದೆ ತಾಯಿ ನೋಡಿ, ಈಗ ಮನೆ ಕೊಟ್ಟಿದ್ ಕೂಡ ಅವ್ರೆ. ನಮ್ ತಂದೆ ತಾಯಿನೇ. ನಮ್ಗೆ ನಾವು 5 ಜನ ಅಣ್ಣ ತಮ್ಮ, 2 ಅಕ್ಕ ತಂಗಿದ್ರು, 2 ತಮ್ಮಂದ್ರು, ನಾನ್ ದೊಡ್ಡವನು. ನಮ್ ತಮ್ಮಂದ್ರಿಗೂ ಇದೇ ತರ ಮನೆ ಕಟ್ ಮಾಡ್ಕೊಟ್ಟವ್ರೆ, ನಮ್ ತಂಗಿದ್ರಿಗೂ ಇದೇ ತರ ಮಾಡ್ಕೊಟ್ಟವ್ರೆ. ಅವ್ರು ನಮ್ಗೆ ನಮ್ ತಂದೆ ತಾಯಿ ಹೆಣ್ಣು ಮಕ್ಳು ಗಂಡು ಮಗು ಅಂತ ನೋಡಲ್ಲ, ಎಲ್ಲಾನು ಸಮಾನವಾಗಿ ಅವ್ರಿಗೆ ಏನೇನ್ ಮಾಡ್ಕೊ ಎಲ್ಲ ಮಾಡ್ಕೊಟ್ಟವ್ರೆ.